ಬುರುಡೆ ಗ್ಯಾಂಗ್ ವಿಚಾರದಲ್ಲಿ ಈಗ ಆಗ್ತಾ ಇರುವಂಥ ಬೆಳವಣಿಗೆ ಒಂದಲ್ಲ ಎರಡಲ್ಲ. ಈ ಬುರುಡೆ ಗ್ಯಾಂಗ್ ಮತ್ತೆ ಬುರುಡೆಯನ್ನು ಬಿಟ್ಕೊಂಡೇ ಓಡಾಡ್ತಾ ಇದೆ. ಧರ್ಮಸ್ಥಳ ಪ್ರಕರಣದ ತನಿಖೆಗೆ ಇಡಿ ಎಂಟ್ರಿ ಕೊಟ್ಟು ಈ ಬುರುಡೆ ಗ್ಯಾಂಗ್ ಬಿಡ್ತಾ ಇರುವಂಥ ಬುರುಡೆಗಳಿಗೆ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡುವ ಲಕ್ಷಣಗಳಿದೆ. ಕೆಲವು NGO ಸಂಸ್ಥೆಗಳಿಗೆ ಫಂಡಿಂಗ್ ಆಗಿದೆ ಅಂತೆ. ಧರ್ಮಸ್ಥಳ ವಿರುದ್ಧದ ಪಿತೂರಿಗೆ ಬಳಕೆ ಆಗಿರುವಂಥ ಶಂಕೆ ಅಂತಿದ್ದಾರೆ. ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ಕೇಸ್ಗೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರೋದು ಇಡಿ. NGOಗಳಿಗೆ ಹಣ ಹರಿದಿರುವ ಬಗ್ಗೆ ಮಾಹಿತಿಯನ್ನು ನೀಡೋಕೆ ಇಡಿ ಪತ್ರವನ್ನು ಬರೆದಿದೆ. SBI ಹಾಗೂ ಇತರೆ ಬ್ಯಾಂಕ್ಗಳಿಗೆ ಪತ್ರವನ್ನು ಇಡಿ ಬರೆದಿರೋದು. ಧರ್ಮಸ್ಥಳ ಪ್ರಕರಣದ ತನಿಖೆಗೆ ಈಗ ಇಡಿ ಎಂಟ್ರಿ ಕೊಡ್ತಾ ಇದೆ ಜಾರಿ ನಿರ್ದೇಶನಾಲಯ. ಕೆಲವು NGO ಸಂಸ್ಥೆಗಳಿಗೆ ವಿದೇಶಿ ಫಂಡಿಂಗ್ ಆಗಿರುವಂಥ ಶಂಕೆ ಇದೆ. ಸೊ ಹಾಗಾಗಿ ಈ ಪಿತೂರಿ ಬಳಕೆಗೆ ಆಗಿರುವಂತಹ ದುಡ್ಡು ಎಲ್ಲಿಂದ ಬಂತು? ವಿದೇಶಿ ವಿನಿಮಯ ನಿರ್ವಹಣಾ ಕಾಯ್ದೆಯಡಿ ಕೇಸ್ಗೆ ಸಿದ್ಧತೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಇಡಿ ಕೂಡ ಪತ್ರವನ್ನು ಬರೆದಿದೆ NGOಗಳಿಗೆ ಹಣ ಬಂದಿರೋದ್ರ ಬಗ್ಗೆ. SBI ಹಾಗೂ ಇತರ ಬ್ಯಾಂಕ್ಗಳಿಗೆ ಪತ್ರವನ್ನು ಇಡಿ ಬರೆದಿದೆ, ಮಾಹಿತಿಯನ್ನು ಕೂಡ ಕೇಳಿದೆ. ಆ ಥರ ಏನಾದರೂ ಬಂದಿರೋದೇ ಆದರೆ ಅವರು ಕೂಡ ಎಂಟ್ರಿ ಕೊಟ್ಟು ಕೇಸನ್ನು ದಾಖಲು ಮಾಡ್ಕೊಳ್ತಾರೆ. ಅದು ಮತ್ತೊಂದು ರೀತಿಯಾದಂಥ ಮುಳುವಾಗುತ್ತೆ. ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಕಾರಣ ಇದರ ವಾಸನೆ ಬಡಿತಾ ಇದ್ದಿದ್ದು ಅದೇ. ಕೇವಲ ರಾಜ್ಯದಲ್ಲಿ ಇರುವಂಥದ್ದು ಅಷ್ಟೇ ಅಲ್ಲ, ಇದು ಪಕ್ಕದಲ್ಲಿರುವಂಥ ತಮಿಳುನಾಡು ಕೇರಳದ ಪಿತೂರಿಯಲ್ಲೂ ಕೂಡ ಇದೆ, ಅಲ್ಲಿರುವಂಥವರದ್ದು ಕೆಲವರದ್ದು. ಅದರ ಜೊತೆಗೆ ವಿದೇಶದಿಂದಲೂ ಕೂಡ ಅವರಿಗೆ ಬೇಕಾಗಿರುವಂಥ ವ್ಯವಸ್ಥೆಗಳಾಗ್ತಾ ಇದೆ. ವಿದೇಶದಿಂದ ಕೇರಳ ತಮಿಳುನಾಡು ಕಡೆಗೆ, ಆಮೇಲೆ ಕೇರಳ ತಮಿಳುನಾಡಿನಿಂದ ಕರ್ನಾಟಕದ ಕಡೆಗೆ, ಅದರಲ್ಲೂ ಕೂಡ ಧರ್ಮಸ್ಥಳ ಗ್ರಾಮದಲ್ಲಿ. ಯಾಕೆ ಅಂತಂದರೆ ಧರ್ಮಸ್ಥಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ, ತುಂಬ ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಕೂತ್ಕೊಂಡಿದೆ. ಸೊ ಹಾಗಾಗಿ ಅದನ್ನು ಹೆಂಗಾದರೂ ಮಾಡಿ ಆ ನಂಬಿಕೆಗೆ ಧಕ್ಕೆ ತರಬೇಕು ಅನ್ನುವಂಥ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನುವಂಥದ್ದು ಬಹುದೊಡ್ಡದಾಗಿ ಕೇಳಿಬರ್ತಾ ಇದ್ದಂಥ ಆರೋಪ. ನನ್ನ ಸಹೋದ್ಯೋಗಿ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಇಡಿ ಎಂಟ್ರಿ ಕೊಡಬೇಕು ಅಂತಂದರೆ ಏನೆಲ್ಲ ವಾಸನೆ ಬಡಿಬೇಕು? ಅರುಣ್ ನೋಡಿ, ಇಡಿ ಎಂಟ್ರಿ ಕೊಡಬೇಕು ಅಂದರೆ ಅಕ್ರಮ ಹಣ ವರ್ಗಾವಣೆಯ ಉಲ್ಲೇಖಗಳಿರಬೇಕು, ಅದಕ್ಕೆ ಪೂರಕವಾದಂಥ ಸಾಕ್ಷ್ಯಾಧಾರಗಳಿರಬೇಕು, ಅಥವಾ ವಿದೇಶಗಳಲ್ಲಿ ಏನು ಭಾರತಕ್ಕೆ ಅಕ್ರಮ ರೂಪದಲ್ಲಿ ಹಣ ಬಂದಿರಬೇಕಾಗತ್ತೆ. ಈ ರೀತಿಯಾದಂತಹ ಪ್ರಕರಣಗಳಿದ್ರೆ ಅದನ್ನ ಇಡಿ ಸಹಜವಾಗಿ ತನಿಖೆ ಮಾಡುತ್ತೆ. ಈಗಲೂ ಕೂಡ ಇಡಿಗೆ ಒಂದು ಸಣ್ಣ ಅನುಮಾನ ಬಂದಿರುವಂಥದ್ದು, ರಾಜ್ಯದಲ್ಲಿರುವಂತಹ ಕೆಲವೊಂದಿಷ್ಟು NGOಗಳಿಗೆ ವಿದೇಶದಿಂದ ಅಕ್ರಮವಾಗಿ ಹಣ ಬಂದಿರುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಒಂದು ವಾಸನೆ ಬಂದಿರುವಂಥದ್ದು. ಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಕಳೆದ 2 ತಿಂಗಳಿಂದ ಏನು ಬೆಳವಣಿಗೆಗಳು ನಡೀತಾ ಇದ್ದಾವೆ, ಈ ಎಲ್ಲಾ ಪಿತೂರಿಗೂ ಕೂಡ ವ್ಯವಸ್ಥಿತವಾಗಿ ನಡೀತಾ ಇರುವಂತಹ ಷಡ್ಯಂತ್ರಕ್ಕೆ ವಿದೇಶದಿಂದ ಬಂದಿರುವಂತಹ ಹಣಗಳನ್ನ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ. ವಿದೇಶದಿಂದ NGOಗಳಿಗೆ ಹಣ ಬರ್ತಾ ಇದೆ. ಆ ಹಣ ಇಲ್ಲಿ ಕರ್ನಾಟಕದಲ್ಲಿ ಧರ್ಮಸ್ಥಳದ ವಿರುದ್ಧ ಪಿತೂರಿಯನ್ನ ಮಾಡಲಿಕ್ಕೆ ಬಳಸ್ಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಒಂದಿಷ್ಟು ಆರೋಪಗಳು ಕೂಡ ಇದಾವೆ. ಈ ಆರೋಪಕ್ಕೆ ಪೂರಕವಾಗಿ ಈಗ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸುವಂತ ನಿಟ್ಟಿನಲ್ಲಿ ಇಡಿ ಶುರು ಮಾಡಿರುವಂತದ್ದು. SBI ಸೇರಿದಂತೆ ಬೇರೆ ಬೇರೆ ಪ್ರಮುಖ ಬ್ಯಾಂಕ್ಗಳಿಗೆ, ಅಂದ್ರೆ ಈ NGOಗಳು ಯಾವ್ಯಾವ ಬ್ಯಾಂಕ್ಗಳಲ್ಲಿ ಖಾತೆ ಹೊಂದಿದಾವೆ ಆ ಒಂದು ಖಾತೆ ಹೊಂದಿರುವಂತ ಬ್ಯಾಂಕ್ಗಳಿಗೆ ಕಳೆದ 5 ವರ್ಷದ ಡೀಟೇಲ್ಸ್ ಅನ್ನು ಕೊಡಿ ಅಂತ ಕೇಳಿದ್ದಾರೆ. ಅಕೌಂಟ್ ಆಕ್ಟಿವಿಟೀಸ್ ನ ಗಮನಿಸಿದ್ರೆ ಯಾವ್ಯಾವ ಮಾರ್ಗದಿಂದ ಯಾವ್ಯಾವ ಮೂಲದಿಂದ ಈ ಒಂದು NGOಗಳಿಗೆ ಹಣ ಬಂದಿದೆ ಅನ್ನುವಂಥದ್ದು ಪತ್ತೆ ಆಗುತ್ತೆ. ಸೊ ಈಗ ಇಡಿ ಫೆಮಾ ಅಡಿಯಲ್ಲಿ ತನಿಖೆಯನ್ನ ಮಾಡಲಿಕ್ಕೆ ಶುರು ಮಾಡಿರುವಂತದ್ದು. ಒನ್ಸ್ ಬ್ಯಾಂಕ್ಗಳಿಂದ ಸ್ಟೇಟ್ಮೆಂಟ್ಗಳು ಬಂದ್ರೆ ಆ ಸ್ಟೇಟ್ಮೆಂಟ್ಗಳನ್ನು ಪರಿಶೀಲಿಸುವಂತ ಕೆಲಸವನ್ನ ಇಡಿ ಮಾಡುತ್ತೆ. ಸೊ ಈ ಒಂದು ಪರಿಶೀಲನೆಯ ಸಂದರ್ಭದಲ್ಲಿ ಏನಾದರೂ ಅನುಮಾನಾಸ್ಪದ ವರ್ಗಾವಣೆಗಳು ನಡೆದಿದ್ರೆ, ವಿದೇಶಗಳಿಂದ ದೊಡ್ಡ ಪ್ರಮಾಣದ ಹಣ ಈ ಒಂದು NGOಗಳಿಗೆ ಬಂದಿದ್ರೆ, ಅದಾದ ಬಳಿಕ ಅಧಿಕೃತವಾಗಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮಾಡಲಿಕ್ಕೆ ಇಡಿ ಈಗ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಅದರ ಪೂರ್ವಭಾವಿಯಾಗಿ ಈಗ NGO ಬ್ಯಾಂಕ್ ಖಾತೆಯನ್ನು ಹೊಂದಿರುವಂತಹ ಬ್ಯಾಂಕ್ಗಳಿಗೆ ಈಗ ಸ್ಟೇಟ್ಮೆಂಟ್ಗಳನ್ನು ಕೊಡುವಂತೆ ಈಗ ಸೂಚನೆಯನ್ನ ಕೂಡ ಕೊಟ್ಟಿದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಫಂಡಿಂಗ್ ಹೆಂಗಾಗಿದೆ ಏನು ಅನ್ನುವಂಥದ್ದು ಈಗ ಬ್ಯಾಂಕ್ನಿಂದ ಪಡ್ಕೊಳ್ತಾರೆ, ತದನಂತರ ಇಡಿ ಎಂಟ್ರಿ ಕೊಡುತ್ತೆ. ಸೊ ಬ್ಯಾಂಕ್ ಏನು ಡೀಟೇಲ್ಸ್ ಕೊಡುತ್ತೆ, ಯಾವ ರೀತಿಯಾಗಿ ಡೀಟೇಲ್ಸ್ ಕೊಡುತ್ತೆ ಅನ್ನೋದನ್ನು ನೋಡೋಣ. ಯಾವುದೆಲ್ಲ ಫಂಡಿಂಗ್ ಆಗುತ್ತೆ, ಎಲ್ಲಿಂದ ಬಂದಿದೆ, ಎಲ್ಲವೂ ಕೂಡ ಈಗ ಗೊತ್ತಾಗುತ್ತೆ. ಕಾರಣ ಇದರಲ್ಲಿ ಬೇರೆಯವರ ಕೈವಾಡ ಇರುವಂಥದ್ದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾರು ಅನ್ನೋದಷ್ಟೇ ಈಗ ಇಂಪಾರ್ಟೆಂಟ್ ಆಗಿದೆ, ಅದನ್ನು ತನಿಖೆಯನ್ನು ಮಾಡಬೇಕಾಗಿದೆ. SIT ಅವರು ಈ ವಿಚಾರದಲ್ಲಿ ತನಿಖೆ ಮಾಡೋಕ್ಕಾಗತ್ತಾ ಆಗಲ್ವಾ ಗೊತ್ತಿಲ್ಲ. ಆದರೆ ಇಡಿ ಅವರು ಎಂಟ್ರಿ ಕೊಟ್ಟರೆ ಅದು ಇನ್ನೊಂದು ರೀತಿಯಾಗಿ ಆಗುತ್ತೆ. ಕಾರಣ ಅಕ್ರಮ ಹಣ ವರ್ಗಾವಣೆ ಆಗಿರ್ಬೋದು ಅಥವಾ ವಿದೇಶದಿಂದ ಬಂದಿರುವಂಥ ಹಣ ಆಗಿರ್ಬೋದು, ಇವೆಲ್ಲವೂ ಕೂಡ ಇದರಲ್ಲಿ ಬರುತ್ತೆ. ಆ ಥರ ಏನಾದರೂ ಇದ್ದರೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅದು.